ನಿಜದಲ್ಲಿ ಮದುವೆ ಆದರೆ ಇವ್ರನ್ನ ಆಗ್ಬೋದು ಅನ್ಕೋತೀನಿ ಸರ್. ಅವರು ಕಾವ್ಯ ಅವ್ರನ್ನ ಆದರೆ ಚೆನ್ನಾಗಿರುತ್ತೆ ಅನ್ಕೋ. ಹೌದು ಸರ್. ನಾವು ಅವ್ರ ಬಗ್ಗೆ ವೈಯಕ್ತಿಕ ಏನು ನಮ್ಗೆ ಗೊತ್ತಿಲ್ಲ. ಅವ್ರು ಯೂಟ್ಯೂಬಲ್ಲಿ ಹೆಂಗೆ ಮಾತಾಡ್ತಿದ್ರು ಅಲ್ಲೂ ಹಂಗೆ ಮಾತಾಡ್ತಿದ್ದಾರೆ. ಬಟ್ ಇವರೆಲ್ಲ ಕರೆಕ್ಟಾಗಿ ಮಾತಾಡೋರು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಾವು ಹೇಳೋದು ಅಷ್ಟೇ. ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್, ನೋಡ್ತೀವಿ. ನನಗೆ ಗಿಲ್ಲಿ ಮತ್ತು ಮಾಳವಣ್ಣ ಇಷ್ಟ. ಗಿಲ್ಲಿ ಮತ್ತು ಮಾಲವಣ್ಣ ಇದೆಲ್ಲ ಕ್ಯಾಪ್ಟನ್ಸಿ ಆಗಿದ್ದಾರೆ, ಹೇಗೆ ಅನಿಸ್ತದೆ? ಮಾಳವಣ್ಣ ಆಡ್ತಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ. ಚೆನ್ನಾಗಿ ಆಡ್ತಾಯಿರಾ? ಹ್ಞೂ. ಮೊದಲೆಲ್ಲ ಸೈಲೆಂಟ್ ಇದ್ರು, ಕ್ಯಾಪ್ಟನ್ ಆದಮೇಲೆ ಸ್ವಲ್ಪ ಜೋರಾಗಿದ್ದಾರೆ, ಹೇಗೆ ಅನಿಸ್ತದೆ? ಇಲ್ಲ ಅಣ್ಣ, ಸ್ವಲ್ಪ ಅವರು ಉತ್ತರ ಕರ್ನಾಟಕದವರು ಸ್ವಲ್ಪ ಇಲ್ಲಿ ಬೆಂಗಳೂರು ಭಾಷೆ ಅರ್ಥ ಆಗಲ್ಲ, ಅದಕ್ಕಾಗಿ ಸ್ವಲ್ಪ ಅವರು ಸೈಲೆಂಟ್ ಆಗಿದ್ದರು. ಇವಾಗ ಅವರು ಆಡ್ತಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ. ಅಶ್ವಿನಿ ಅವ್ರು ಹೇಗೆ ಆಡ್ತಿದ್ದಾರೆ? ಅಶ್ವಿನ್ ಅವರು ಆಡ್ತಿದ್ದಾರೆ ಚೆನ್ನಾಗಿ. ಬಟ್ ಅವರು ಏನಿದ್ರು ಅಷ್ಟೊಂದು ಇದು ಮಾಡ್ತಿಲ್ಲ, ಯಾರಿಗೂ ಕೀಳಾಗಿ ನೋಡ್ತಾರೆ. ಬಟ್ ಅವ್ರು ಏನು ಅಷ್ಟೊಂದು ಯಾರಿಗೂ ಬೆಲೆ ಕೊಡಲ್ಲ. ನಾನೇ ಎಲ್ಲ ಅಂತ ಮಾಡ್ತಿರ್ತಾರೆ. ಹೀಗಾಗಿ ಅವರು ನಮ್ಗೆ ಇಷ್ಟ ಆಗಲ್ಲ. ನಿಮ್ಗೆ ಇಷ್ಟ ಆಗಲ್ಲ? ಓಕೆ. ಮೊನ್ನೆ ಇವರು ಸುದೀಪರು ಅಶ್ವಿನಿ ಅವರಿಗೆ ಈಗ ಕಲಾವಿದರಿಗೆ ಅವಮಾನ ಮಾಡ್ತಾರೆ ಅಂತ ಹೇಳಿ ತುಂಬ ಕ್ಲಾಸ್ ತೊಗೊಂಡು, ಏನು ಅನ್ಸ್ತದೆ ಬಗ್ಗೆ? ಸರ್, ಅವರು ವೈಯಕ್ತಿಕ ಅವರು ಹೇಳಿದ್ರು ಎಲ್ಲರಿಗೆ. ಅಂದರೆ ನಾನು ಈಗ ಹೇಳೋದನ್ನ ಯಾರೂ ನೋಡಿಲ್ಲ, ಎಲ್ಲರೂ ಹೆಂಗಂದರೆ ಈಗ ಬಟ್ ಅವರು ಈಗ ನಾನು ಏನೋ ಒಂದು ಹೇಳಿಬಿಟ್ಟು ಹೈಲೈಟ್ ಆಗ್ಬೇಕಂತ ಮಾಡಿದ್ರು. ಬಟ್ ಅವ್ರು ಹೇಳಿದೆಲ್ಲ ಸುಳ್ಳಾಗ್ಬಿಡ್ತು, ಅದಕ್ಕಾಗಿ ಇದಾಯಿತು. ಈಗ ಧ್ರುವಂತು ಎಲ್ಲ ಮನೆ ಮಂದಿ ಕೈಲೆಲ್ಲ ಜಗಳ ಮಾಡ್ತಾ ಇದ್ದಾರೆ, ಹೇಗೆ ಅನಿಸ್ತದೆ ನಿಮಗೆ? ಅವ್ರ ಮನೆ ಮಂದಿ ಎಲ್ಲ ಜಗಳ ಮಾಡ್ತಾರೆ. ಅವ್ರು ಇರೋದಕ್ಕೆ ಅವ್ರ ಮನೆ ಮಂದಿ ಎಲ್ಲ ಅವ್ರು ಕೂಡ ಜಗಳ ಮಾಡ್ತಿರೋ. ನಾನು ಅವ್ರು ಹೆಂಗಂದರೆ ಇಲ್ಲೊಂದು ಹೇಳ್ತಾರೆ, ಅಲ್ಲೊಂದು ಹೇಳ್ತಾರೆ. ಅವ್ರು ಏನು ಹೇಳ್ತಿದ್ದೀನಿ ಅಂದರೆ ಒಬ್ಬರ ಬಗ್ಗೆ ಅವರು ಕರೆಕ್ಟಾಗಿ ಅವ್ರ ಮುಂದೆನೇ ಹೇಳ್ಬೋದಾಗಿತ್ತು. ಬಟ್ ಅವ್ರ ಮುಂದೆ ಹೇಳ್ತಾ ಇಲ್ಲ. ಬರೀ ಹಿಂದೆನೇ ಅವ್ರ ಬಗ್ಗೆ ಹೋಗಿ ರಕ್ಷಿತನ ಬಗ್ಗೆ ಆಗಲಿ ಬೇರೆದವ್ರ ಬಗ್ಗೆ ಮುಂಚೆ ಅವ್ರು ಏನು ಮಾಡ್ತಾರೆ ಅಂದರೆ ಅಶ್ವಿನಿ ಅವ್ರ ಬಗ್ಗೆ ಮಾತಾಡ್ತಿದ್ರು. ಆ ಮಲ್ಲಮ್ಮ ಅವ್ರು ಇರಬೇಕಾದ್ರೆ ಮತ್ತು ಇವರು ಇರ್ಬೇಕು, ಎಲ್ಲ ಒಟ್ಟಿಗೆ ಇರಬೇಕಾದ್ರೆ ಅವ್ರು ಹೇಳ್ತಿದ್ರು. ಇವಾಗ ಮಲ್ಲಮ್ಮ ಹೋದ್ಮೇಲೆ ಅವ್ರು ಕೂಡ ಯಾರೂ ಇರಲಿಲ್ಲ. ಈಗ ರಕ್ಷಿತನ ಬಗ್ಗೆ ಮತ್ತು ಮಾತಾಡ್ತಿದ್ದಾರೆ ಅವರು. ಸರ್, ಅವ್ರು ಏನಾದರೆ ನೋಡಿ, ಅವ್ರ ಇಷ್ಟ. ಅವ್ರು ಏನು ಉಟ್ಕೋಬೇಕು ಏನು ಬಿಡ್ಬೇಕು ಅನ್ನೋದು ಅವ್ರ ಇಷ್ಟ. ಇವಾಗ ನಾನು 10 ಲಕ್ಷ ಬಟ್ಟೆ ಉಟ್ಕೋತೀನಿ ಅನ್ನೋದು ನಾನು ಶ್ರೀಮಂತ, ನಾನೇ ಎಲ್ಲ ಅನ್ಬಾರ್ದು. ಅವ್ರ ಇಷ್ಟ. ಅವ್ರು ಏನು ಬೇಕಾದ್ರೂ ಉಟ್ಕೋಬೋದು. ಒಟ್ಟಿನಲ್ಲಿ ಜನಗಳು ನೋಡುವಂಗೆ ಏನು ಬನೇನು ಉಟ್ಕೊಂಡು ಕೆಟ್ಟದಾಗಿ ಏನು ಮಾಡ್ತಿಲ್ಲ. ಮನೇಲಿ ಹೆಂಗಿರ್ತಾರೋ ಅವರು ಹಂಗೆ ಇದ್ದಾರೆ. ಸರ್, ನಾವು ಅವ್ರ ಬಗ್ಗೆ ವೈಯಕ್ತಿಕ ಏನು ನಮ್ಗೆ ಗೊತ್ತಿಲ್ಲ. ಅವ್ರು ಯೂಟ್ಯೂಬಲ್ಲಿ ಹೆಂಗೆ ಮಾತಾಡ್ತಿದ್ರು ಅಲ್ಲೂ ಹಂಗೆ ಮಾತಾಡ್ತಿದ್ದಾರೆ. ಬಟ್ ಇವರೆಲ್ಲ ಕರೆಕ್ಟಾಗಿ ಮಾತಾಡೋರು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ, ನಾವು ಹೇಳೋದು ಅಷ್ಟೇ. ಹೌದು ಸರ್. ರಘು ಸರ್ ಚೆನ್ನಾಗಿ ಮಾಡ್ತಿದ್ರು ಸರ್. ಫಸ್ಟಿಗೆ ಬಂದಂಗೆಲ್ಲ ಇವರು ವಿಟಿ ನೋಡ್ಬೇಕಾದ್ರೆ ಅಯ್ಯಪ್ಪ ಏನು ಒಂದೇ ವಾರಕ್ಕೆ ಬಂದುಬಿಡ್ತಾರೆ ನಾವು ಹೊರಗಡೆ ಅಂದ್ಕೊಂಡಿದ್ವಿ. ಬಟ್ ಅವರು ಹಂಗಿಲ್ಲ. ವಿಟಿಯಲ್ಲಿ ನೋಡ್ದಂಗೆ ಅವರು ರಿಯಾಲಿಟಿ ಅಲ್ಲಿ ಚೆನ್ನಾಗಿ ಆಡ್ತಿದ್ರು. ಎಲ್ಲರಿಗೂ ಬಿಗ್ ಬಾಸ್ ರೂಲ್ಸ್ ಏನಿದೆ ಅವರೆಲ್ಲ ಚೆನ್ನಾಗಿ ಫಾಲೋ ಮಾಡ್ತಿದ್ರು. ಹೌದು. ಧನುಷ್ ಗೌಡ ಅಂದರೆ ಸ್ಪೋರ್ಟ್ಸಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಿದ್ರು ಸರ್ ಅವರು. ಮತ್ತು ಚೆನ್ನಾಗಿ ಆಡ್ತಿದ್ರು ಅವರನ್ನು. ಅಂದರೆ ಟಾಸ್ಕ್ ಅಂತ ಬಂದಾಗ ಎಲ್ಲರಿಗಿಂತ ಒಂದು ಕೈ ಮುಂದೆ ಇರ್ತಾರೆ ಅವರು. ಮತ್ತು ಈಗ ಏನಿಲ್ಲದಾಗ ಅವರು ಹೆಂಗಿರ್ಬೇಕು, ಮನೇಲಿ ಹೆಂಗಿದ್ರು ಹಂಗೆ ಇರ್ತಿದ್ರು. ಅಭಿಷೇಕ್ ಅವರೇನು ಅಷ್ಟೊಂದೇನು ಆಡ್ತಿಲ್ಲ ಸರ್. ಅವರು ನಾವು ನೋಡಿದ್ರ ಪ್ರಕಾರ ಬಿಗ್ ಬಾಸು ಅವ್ರು ಅಷ್ಟೊಂದೇನು ಆಡ್ತಿಲ್ಲ. ಅವರು ಮುಂದೆ ಏನೋ ಆಡಬೇಕಂತ ಹೇಳ್ತೀವಿ. ಸ್ಪಂದನ ಅವರು ಏನು ಅಷ್ಟೊಂದೇನು ಆಡ್ತಿಲ್ಲ ಸರ್. ನಮಗೆ ಅಷ್ಟೊಂದೇನು ಅನಿಸಿಲ್ಲ. ಇನ್ನೂ ಆಡ್ಬೇಕು, ಅವರು ಆಡ್ತಿದ್ದಾರೆ ಬಟ್ ಇನ್ನೂ ಆಡ್ತಿಲ್ಲ ಅವರು. ಅವ್ರು ಹೆಂಗಂದ್ರೆ ಗಿಲ್ಲಿ ಮತ್ತು ಅವ್ರ ಬಗ್ಗೆ ಏನಕ್ಕೆ ಅವರು ಸ್ವಲ್ಪ ಮಂದಿ ಹೊರಗಿನವರು ಬಂದು ಅವ್ರಿಗೆ ಹೇಳಿದಾಗ ಗಿಲ್ಲಿ ಮತ್ತು ರಕ್ಷಿತ ಚೆನ್ನಾಗಿ ಆಡ್ತಿದ್ರಿ ಅಂತ ಹೇಳಿದಾಗ ಅವರು ಸ್ವಲ್ಪ ಫಸ್ಟಿಗೆ ಬಂದಾಗ ರಾಜಮತೆ ಹಾಕಿದ್ರಲ್ಲ, ಅದರಿಂದ ಅವ್ರು ಇನ್ನೂ ಹೊರಗಡೆ ಬಂದಿಲ್ಲ ಏನೋ ಅನಿಸ್ತಿದೆ ಸರ್ ನಮಗೆ. ಅವ್ರು ಸ್ವಲ್ಪ ಹೊರಗಡೆ ಬಂದು ಅವ್ರು ಕೂಡ ಅವ್ರನ್ನೂ ಸ್ವಲ್ಪ ಕೂತ್ಬಿಟ್ಟು ಅವ್ರು ಏಕೆ ಹಿಂಗಾದರು, ಏನಿಲ್ಲ, ಎಲ್ಲಿ ತಪ್ಪಾಯಿತು ಅಂತ ಅವ್ರು ಸ್ವಲ್ಪ ನೋಡಿಬಿಟ್ಟು ಅವರಿಬ್ಬರನ್ನ ಹೇಳಿದ್ರೆ ಅವರೆಲ್ಲ ಮುಂದೆ 3 ಮಂದಿ ಒಳ್ಳೆ ಇದನ್ನೇ ಸರ್. ಅವರು ಫೈನಲಿಸ್ಟಿಗೂ ಬರ್ಬೋದು ಅವರು. ಹಾಂ ಸರ್, ಮುಂಚೆ ಹೆಂಗಂದರೆ ಅವರು ಇಬ್ಬರು ಚೆನ್ನಾಗಿ ಅದು ಇಲ್ಲಿ ಫ್ರೆಂಡ್ಶಿಪ್ ಅಂತ ಏನೂ ಬರೋಲ್ಲ. ಎಲ್ಲರೂ ವೈಯಕ್ತಿಕ ಆಡೋಕ್ಕೆ ಬಂದಿರೋದು. ಫಸ್ಟ್ ದಿನ ಅವರೆಲ್ಲ ಇದು ಆದರು ಗ್ರೂಪ್. ಅಂದರೆ ಹೆಂಗಂದರೆ ಅವರು ಒಳಗಡೆ ಇಬ್ಬರು ಸಿಂಗಲಾಗಿ ಬಂದರೆ ಸ್ವಲ್ಪ ಇಬ್ಬರು ಚೆನ್ನಾಗಿ ಮಾತಾಡ್ಕೊಂಡು ಅದು ಮಾಡ್ತಿದ್ರು. ಆಮೇಲೆ ಅವರು ಇನ್ನು ಯಾವಾಗಲೂ ಒಬ್ಬರೇ ಗೆಲ್ಲದಂತ ಒಬ್ಬರೇ ಬಂದಾಗ ನಾನೇ ಅಂತ ಬರೋದು. ಯಾರನ್ನು ನನ್ನ ಫ್ರೆಂಡ್ ಗೆಲ್ಲಿ ಇವ್ರಿಗೆ ಗೆಲ್ಲಿ ಅಂತ ಇರೋದಿಲ್ಲ. ಏನೇ ಇದ್ದರೂ ನಾನು ಒಬ್ಬನೇ ಗೆಲ್ಲಬೇಕು, ನಾನು ಗೆಲ್ಲಕ್ಕೆ ಅಂತ ಒಬ್ಬರೇ ಹೋಗಿರೋದ ಮೇಲೆ ಒಬ್ಬರೇ ಗೆಲ್ಲಬೇಕು. ಏನಿದ್ರು ವೈಯಕ್ತಿಕ ಅವರು ಆಟ ಆಡ್ಬೇಕು ಸರ್.
ನಿಮಗೆ ಟಾಪ್ 5 ಯಾರು ಬರ್ಬೋದು ಅಂತ? ಸರ್ ನನಗೆ ಟಾಪ್ 5ಗೆ ಗಿಲ್ಲಿ ಫಸ್ಟ್ ಬರ್ತಾರೆ. ಗಿಲ್ಲಿ ಮತ್ತು ರಕ್ಷಿತಾ, ಧನುಷ್, ಮಾಳವಣ್ಣ. ನನಗೆ ಮಾಳವಣ್ಣ ಗೆದ್ದರೆ ತುಂಬ ಖುಷಿ ಆಗುತ್ತೆ. ನೀವು ಮಾಲೋಣ ಗೆಲ್ಲಬೇಕು. ಹೌದು. ಇನ್ನೊಂದು ಗಿಲ್ಲಿ ಎಲ್ಲರಿಗೂ ಕೌಂಟರ್ ಕೊಡ್ತಾ ಇದ್ದಾರೆ. ಕೆಲವರಿಗೆ ಕಾಮಿಡಿ ಮಾಡೋದು ಹೇಗೆ ಅನಿಸ್ತದೆ ನಿಮಗೆ? ಸರ್ ಅವರು ಕಾಮಿಡಿ ಮಾಡ್ತಾರೆ, ಬಟ್ ಕೆಲವೊಂದು ಟಾಸ್ಕ್ ಅಂತ ಬಂದಾಗ ಅವ್ರು ಬಿಗ್ ಬಾಸ್ ಕೊಟ್ಟಿರ್ತಾರೆ ಟಾಸ್ಕು. ಬಟ್ ಅವ್ರ ಟಾಸ್ಕ್ ಮಧ್ಯದಲ್ಲಿ ಕಾಮಿಡಿ ಒಂದಷ್ಟು ಏನು ಕೊಟ್ಟಿರ್ತಾರೋ ಅದಷ್ಟು ಮಾಡಿಬಿಟ್ಟು ಮಿಕ್ಕಿದ ಟೈಮಲ್ಲಿ ಕಾಮಿಡಿ ಮಾಡಲಿ. ಒಳಗಳ ಮಧ್ಯದಲ್ಲಿ ಟಾಸ್ಕ್ ಅವರಿಂದ ಸ್ವಲ್ಪ ಇದು ಆಯ್ತದೆ. ಮೊನ್ನೆ ಸುದೀಪ್ ಸರ್ ಹೇಳ್ದಂಗೆ ಸ್ವಲ್ಪ ಟಾಸ್ಕಲ್ಲಿ ಮಧ್ಯದಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ಮಾಡಿಬಿಟ್ಟು ಕಾಮಿಡಿ ಮಾಡಲಿ. ಕಾಮಿಡಿ ಜೊತೆಗೇ ಟಾಸ್ಕ್ನು ಮಾಡಲಿ. ಬಟ್ ಕಾಮಿಡಿನೇ ನಮಗೆ ಸುದೀಪ್ ಸರ್ ಹೇಳ್ದಂಗೆ ಹೊರಗಡೆ ಬರಬೋದು. ಅವರು ಇದೇ ಥರ ಮಾಡ್ತಿದ್ರೆ ನಮ್ಗೆ ಹೇಳ್ಬೋದು. ಇನ್ನೊಂದು ಗಿಲ್ಲಿ ಬಂದ್ಬಿಟ್ಟು ಪ್ರಿಯ ಶೋ ನೋಡಿದ್ದೀರಾ? ಡಿಕೆಡಿಗೆಲ್ಲ ಗಗನ ಜೊತೆಗೆ ಮತ್ತು ಎಷ್ಟು ಈಗ ಕಾವ್ಯ, ಈ 3 ಪೇರಲ್ಲಿ ಯಾವ ಪೇರ್ ತುಂಬ ಇಷ್ಟ ಆಗುತ್ತೆ ಗಿಲ್ಲಿ ಜೊತೆಗೆ? ನನಗೆ ಸರ್ ಸ್ಕ್ರೀನ್ ಮೇಲೆ ನೋಡಿದಾಗ ಆ ಸಂದರ್ಭಕ್ಕೆ ಅವರೇ ಚೆನ್ನಾಗಿ ಅನಿಸುತ್ತೆ. ಬಟ್ ವೈಯಕ್ತಿಕ ನಾನು ಏನೇ ಹೇಳಲ್ಲ ಸರ್. ಅವ್ರು ಏನು ಮಾಡ್ತಾರೆ ನನಗೆ ಅನಿಸೋಪಟ್ಟಿಗೆ ಅವರು ಬಿಗ್ ಬಾಸಲ್ಲಿ ನೋಡಿದಾಗ ಅವರು ಇಬ್ಬರು ಚೆನ್ನಾಗಿ ಅನಿಸ್ತದೆ. ಮತ್ತು ಡಿಕೆಟ್ ನೋಡಿದಾಗ ಗಗನ ಮತ್ತು ಇವ್ರು ಅನಿಸ್ತಿದ್ದು. ಬಟ್ ಅದು ಬಿಟ್ಟರೆ ವೈಯಕ್ತಿಕ ಅವ್ರು ನಾ ಏನು ಹೇಳಲ್ಲ ಸರ್. ಅವ್ರ ಇಷ್ಟ ಅವ್ರಿಗೆ ಏನು ಅನ್ಕೊಂಡು ಮಾಡಿ. ನಿಜದಲ್ಲಿ ಮದುವೆ ಆದ್ರೆ ಯಾರನ್ನ ಆಗ್ಬೋದು ಆದರೆ ಚೆನ್ನಾಗಿರುತ್ತೆ? ನಿಜದಲ್ಲಿ ಮದುವೆ ಆದರೆ ಇವ್ರನ್ನ ಆಗ್ಬೋದು ಅನ್ಕೋತೀನಿ ಸರ್. ಅವರು ಕಾವ್ಯ ಅವ್ರನ್ನ ಆದರೆ ಚೆನ್ನಾಗಿರುತ್ತೆ ಅಂತ. ಹೌದು. ಇದು ಬಿಗ್ ಬಾಸ್ ಶೋ ಏನಾದ್ರು ನೋಡ್ತೀರಾ ನೀವು? ಸರ್ ಬಿಗ್ ಬಾಸ್ ಇಲ್ಲ ಸರ್, ಟಿ ವಿಲಿ ನೋಡ್ಕೋತೀವಿ. ಅದನ್ನೇ ಟಿ ವಿಲಿ ನೋಡ್ತಾ ಇರ್ತೀವಿ. ಯಾರಿಷ್ಟ? ಗಿಲ್ಲಿ ನಮ್ಗೆ ಗಿಲ್ಲಿ ಇಷ್ಟ. ಯಾಕೆ ಥರ ಗಿಲ್ಲಿ ಇಷ್ಟ? ನಮ್ಮ ಪುನೀತ್ ರಾಜ್ಕುಮಾರ್ ಖಾನ್ ಒಂಥರ ಆಕ್ಟಿವ್ ಇದೆ, ಚೆನ್ನಾಗಿದೆ. ಚೆನ್ನಾಗಿ ಕಾಮಿಡಿ ಎಲ್ಲ ಮಾಡ್ತಾರಾ? ಕಾಮಿಡಿ ಎಲ್ಲ ಚೆನ್ನಾಗಿದೆ, ಮಾಡ್ತಾರೆ. ಒಂದು ಸ್ವಲ್ಪ ಬನ್ನಿ ಸರ್, ಬನ್ನಿ. ಜೋಕ್ಸ್ ಕಮ್ಮಿ ಮಾಡ್ಕೊಂಡು ಆಟ ಆಡಬೇಕು. ಎಲ್ಲದಕ್ಕೂ ತಮಾಷೆಗೆ ಅವ್ರಿಗೂ ಇದು ಮಾಡ್ತಾ ಇದ್ದಾರೆ. ಹಂಗೆ ಸ್ವಲ್ಪ ತಮಾಷೆಗೆ ಎಲ್ಲರ ಜೊತೆಲಿ ಇದು ಮಾಡ್ತಾರೆ. ಅದು ಕೆಲವ್ರಿಗೆ ಹಿಡಿಸ್ತಾ ಇಲ್ಲ ಅಲ್ಲಿ. ಬಟ್ ಆಟ ಆಡ್ಬೇಕು ಇನ್ನು ಚೆಂದಾಗಿ. ಇಲ್ಲಿನೇ ವಿನ್ ಆಗೋದು. ಇದು ಅಶ್ವಿನಿ ಗೌಡ ಅವ್ರಿಗೆ ಆಡ್ತಿದ್ದಾರೆ. ಅಶ್ವಿನಿ ಗೌಡ ಅವ್ರ ಬುಡಿ ಅವ್ರದ್ದು ಡಬಲ್ ಗೇಮ್ ಮಾತು ಜಾಸ್ತಿ. ಅಶ್ವಿನಿ ಮೇಡಮ್ ಅವ್ರದ್ದು ಭಾಳ ಮಾತು ಜಾಸ್ತಿ. ಅಶ್ವಿನಿ ಮೇಡಮ್ ಅವ್ರದ್ದು ಭಾಳ ಮಾತು ಜಾಸ್ತಿ. ಅದಕ್ಕೆ ಸ್ವಲ್ಪ ಅವರು ಜಾಸ್ತಿ ಸಹಕಾರ ಕೊಡಲ್ಲ. ಮತ್ತು ಅವರು ಭಾರಿ ಮಾತು ಜಾಸ್ತಿ. ನಿಮಗೆ ಯಾರು ಇಷ್ಟ? ನಮಗೆ ಕಾವ್ಯ ಮತ್ತು ಇವರು ಗಿಲ್ಲಿ. ಗಿಲ್ಲಿ ಯಾಕೆ? ಅವ್ರದ್ದು ಕಾಮಿಡಿ ಸ್ವಲ್ಪ ಚೆನ್ನಾಗಿದೆ. ಕಾಮಿಡಿ ಚೆನ್ನಾಗಿದೆ. ಕಾಮಿಡಿ ಚೆನ್ನಾಗಿದೆ. ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಡ್ತಾರೆ. ಓಕೆ, ಇನ್ನು ರಕ್ಷಿತಾ ಹೇಗೆ ಆಡ್ತಾ ಇದ್ದಾರೆ? ರಕ್ಷಿತ್ ಅವರು ಸ್ವಲ್ಪ ಕನ್ನಡ ಇನ್ನೂ ಸ್ವಚ್ಛವಾಗಿ ಬರೋದಿಲ್ಲ ಅನಿಸುತ್ತೆ. ಆದರೂ ನೇರ ದಿಟ್ಟ ಸ್ವಲ್ಪ ಚೆನ್ನಾಗಿ ಇದು ಚೆನ್ನಾಗಿದೆ. ಓಕೆ, ಈಗ ನಿನ್ನೆ ಧ್ರುವಂತೂ ತುಂಬ ಎಲ್ಲರ ಕೈಯಲ್ಲಿ ಜಗಳ ಮಾಡ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ? ಧ್ರುವಂದು ಓವರ್ ಆಯಿತು. ಓವರ್ ಆಯ್ತಾ? ಓವರ್ ಆಯಿತು. ಎಲ್ಲ ಕಡೆ ಈಗ ಮೊನ್ನೆ ಎಲ್ಲರೂ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋಬಿಟ್ಟು ಹೌದೌದು, ಸರಿ ಇಲ್ಲ. ಧ್ರುವಂದು ಓವರ್ ಆಯಿತು. ಸ್ವಲ್ಪ ಇನ್ನೂ ಸ್ವಲ್ಪ ಅವರು ಮಾತನ್ನು ಕಡಿಮೆ ಮಾಡಿ ಆದಷ್ಟು ಆಟ ಆಡಿದ್ರೆ ಇಂಪ್ರೂವ್ಮೆಂಟ್ ಆಯಿತು. ಓಕೆ, ಇನ್ನು ಇವರು ಯಾರು ರಘು ಅವರಿಗೆ ಆಡ್ತಾ ಇದ್ದಾರೆ. ರಘು ಸರ್ ಸೂಪರ್. ಸೂಪರಾ? ರಘು ಸರ್ ಸೂಪರು. ಅವರ ಇದಕ್ಕೆ ಅನುಗುಣವಾಗಿ ಚೆನ್ನಾಗಿ ಆಟ ಆಡ್ತಾರೆ. ಇನ್ನು ಜಾಹ್ನವಿ ಮತ್ತು ಇವರು ಅಶ್ವಿನಿ ಗೌಡ ನಿನ್ನೆ ಫ್ರೆಂಡ್ಶಿಪ್ ತುಂಬ ಬ್ರೇಕ್ ಆಯಿತು. ತುಂಬ ಜಗಳ ಮಾಡ್ಕೊಂಡು ಏನು ಅನ್ಸುತ್ತೆ ಅದ್ರ ಬಗ್ಗೆ? ಅವ್ರದ್ದು ಇಬ್ಬರು ಸ್ನೇಹ ಸ್ವಲ್ಪ ಕಡಿಮೆ ಆಯಿತು. ಮತ್ತು ಅವು ಜಗಳ ಸ್ವಲ್ಪ ಒಳ ಇದರಿಂದ ಗಲಾಟೆಯಿಂದ ಸ್ವಲ್ಪ ದೂರ ಆಗಿದ್ದಾರೆ ಅನಿಸುತ್ತೆ. ದೂರ ಆಗಿದ್ದಾರೆ. ಮತ್ತು ನಿಮಗೆ ಈ ಸಲ ಸೀಸನ್ ಟಾಪ್ 5 ಯಾರು ಬರ್ಬೋದು? ಟಾಪ್ 5 5ಗೆ ಗಿಲ್ಲಿ ಬರ್ಬೋದು ಅನಿಸುತ್ತೆ. ಗಿಲ್ಲಿ ಇನ್ನು 4 ಜನ ಅವ್ರ ಜೊತೆಗೆ ಇವರು ಅಭಿ ಮತ್ತು ಇನ್ನೊಬ್ಬರು ಯಾವ ರಘು ಬರ್ಬೋದಾ? ಕಾವ್ಯ ಕಾವ್ಯ ರಘು ಬರ್ಬೋದು.